ಶಾಂತಲಾ ಕಿಚನ್. ನಾವು ಈ ದಿನ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಲಡ್ಡು ಮಾಡೋಣ. ಡೆಸರ್ಟ್. ಇದಕ್ಕೆ ಮಾವಿನ ಹಣ್ಣು ಮತ್ತು ಡ್ರೈ ಕೋಕೋನಟ್ ಪೌಡರು, ಸ್ವಲ್ಪ ಮಿಲ್ಕ್ ಪೌಡರ್ ಮತ್ತು ಸ್ವಲ್ಪ ಸಕ್ಕರೆ, ಇಷ್ಟನ್ನು ಒಂದು 3-4 ಐಟಮ್ಸ್ ಉಪಯೋಗಿಸ್ಕೊಂಡು ಒಂದು ಲಡ್ಡು ಮಾಡೋಣ. ಇದು ಚೆನ್ನಾಗಿರುತ್ತೆ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಇದರಲ್ಲಿ ಯಾವ್ಯಾವ ಅಡುಗೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಮಾಡಿಕೊಂಡು ತಿನ್ನಿ. ಈಗ ನಾವು ಇದನ್ನು ಮೊದಲಿಗೆ ಇದರ ಪಲ್ಪನ್ನು ತೊಗೊಳ್ಳೋಣ. ಕಟ್ ಮಾಡಿಕೊಂಡು ಈ ರೀತಿ ಮಾವಿನ ಹಣ್ಣನ್ನು ಪಲ್ಪ್ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾವಿನಕಾಯಿ ಹಣ್ಣನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಒಲೆ ಆನ್ ಮಾಡೋಣ. ಫ್ಲೇಮು ಸಣ್ಣದಾಗೆ ಇರಬೇಕು. ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆನೇ ಇರಬೇಕು, ಇಲ್ಲದ್ರೆ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ. ಈಗ ಅದಕ್ಕೆ ಒಂದು ಬೌಲು ಕೋಕೋನಟ್ ಪೌಡ್ರ್ ತೊಗೊಂಡಿದ್ನಲ್ಲ ಅದು ಹಾಕ್ತೀನಿ. ಅದು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. ಈಗ ಇದನ್ನು ಸ್ವಲ್ಪ ಉರಿಬೇಕು. ಇದು ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಲೇ ಇರಲಿ. ನೋಡಿ, ಇದು ಸ್ವಲ್ಪ ಲೈಟ್ ಕಲರು ಚೇಂಜ್ ಆಗಿದೆ. ಈಗ ಇದಕ್ಕೆ ಮಾವಿನ ಹಣ್ಣನ್ನು ಪಲ್ಪನ್ನು ಹಾಕೋಣ. ನೋಡಿ, ಈ ಕೋಕೋನಟ್ ಪೌಡ್ರಿಗೆ ಮ್ಯಾಂಗೋನ ಇದು ಮಾಡ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿದ್ದೀನಿ. ಈಗ ಅದಕ್ಕೇ ನಾನು ಇಲ್ಲಿ ಒಂದು 50 ಗ್ರಾಮಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಕಂಡೆನ್ಸ್ ಮಿಲ್ಕ್ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಅದಕ್ಕೆ 50 ಗ್ರಾಮಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಒಟ್ಟಿಗೆ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಲೆ ಕಡಿಮೆ ಉರಿನಲ್ಲೇ ಇರಬೇಕು. ನೋಡಿ, ಈ ರೀತಿ ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ಇದು ತಳ ಬಿಟ್ಕೊಂಡು ಬರುತ್ತೆ. ಆವಾಗ ಇದು ಎಲ್ಲ ಹೊಂದ್ಕೊಂಡು ಬೆಂದಿದೆ ಅಂತ ಅರ್ಥ ಆಗುತ್ತೆ. ಈಗ ಇದು ಇನ್ನೂ 1-2 ನಿಮಿಷ ಈ ರೀತಿ ಕೈ ಆಡಿಸೋಣ. ನೋಡಿ, ಇದು ತಳ ಬಿಡ್ತಾ ಇದೆ. ಇದು ಎಲ್ಲ ಬೆಂದಿದೆ. ಈಗ ಒಲೆ ಆಫ್ ಮಾಡಿ ಇದನ್ನು ಒಂದು ಬೇರೆ ತಟ್ಟೆಗೆ ಶಿಫ್ಟ್ ಮಾಡೋಣ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಲಡ್ಡು ಮಾಡೋಣ, ಲಡ್ಡು ಕಟ್ಟೋಣ. ನೋಡಿ, ಇದು ಸ್ವಲ್ಪ ಆರಿದೆ. ಈಗ ಇದನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಆಕಾರಕ್ಕೆ ಉಂಡೆನ ಕಟ್ಟೋಣ. ಉಂಡೆ ಕಟ್ಬಿಟ್ಟು ಈ ರೀತಿ ಡ್ರೈ ಕೋಕೋನಟ್ ಪೌಡ್ರ್ ಇದೆಯಲ್ಲ, ಇದರಲ್ಲಿ ಈ ರೀತಿ ಮೇಲೆ ಸ್ವಲ್ಪ ಈ ಥರ ಮಾಡಿ ಜೋಡಿಸ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಕೂಡ ಮಾಡ್ಕೊಳ್ಳೋಣ. ನೋಡಿ, ಮ್ಯಾಂಗೋ ಲಡ್ಡು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ರೀತಿ ವೆರೈಟಿ ಅಡುಗೆಗಳನ್ನ ಮಾಡಿಕೊಂಡು ಆರಾಮಾಗಿ ತಿನ್ನಿ. ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ತುಂಬ ಈಸಿನೂ ಕೂಡ, ತುಂಬ ಈಸಿ ಮತ್ತು ಟೇಸ್ಟಾಗಿರುತ್ತೆ. ಯಾರಾದರೂ ನೆಂಟರು ಬಂದಾಗಲೂ ಕೂಡ ಇದನ್ನು ಮಾಡಿಕೊಟ್ರೆ ಆರಾಮಾಗಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಅಂದರೆ ಇದು
ವಯಸ್ಸಾದವರು ಕೂಡ ಆರಾಮಾಗಿ ತಿನ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.